दिवन्द्रदवेमन्तरिक्ष तच्छोणैति शवा इच्छमाना पुण्यग्रश्लोक सावन के फूल ದಂಪತಿಗಳು ಯಾಗಶಾಲೆಯ ಹೋಮದ ಹತ್ತಿರ ಬರಬೇಕು. ಇಲ್ಲ ನಾನು ಬರ್ತಾ ಇಲ್ಲ. ಸಮುಲ್ಲೇಖನ ವಿದ್ಯೆ ಸಚ್ಚಿದಾನಂದ ರೂಪಾಯ ಸ್ವಾಮಿ. ಓಂ ನಾಗಮಾರ್ತಂತು ದೇವ ಕುಸುಮಾಕ್ಷತಾಂಗ್ರಹಿತ್ವಾ ಓಂ ಶಿವ ಶಿವ ಶಂಭೋ ರಾಜ್ಞಾಯ ಪ್ರವತ್ತೋಪಕೃತೋ ನಾಮ ಸಂವತ್ಸರೆ ಶುಭ ನಕ್ಷತ್ರೆ ವಾಸರಃ ಇಂದುವಾಸರ ಯುಕ್ತಾಯಾಂ ಶುಭನಾಯ ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ನಮೋ ದೇವಿ ಸ್ವಾಹಾ. ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಸರ್ವಾದರ ನಮೋಸ್ತುತೆ ಸ್ವಾಹಾ. ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ನಮೋ ದೇವಿ ಓಂ ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ಓಂ ನಮೋ ದೇವಿ ಮಹಾವಿದ್ಯೆ ಸೃಷ್ಟಿಸ್ಥಿತಿ ಅಂಧಕಾರಿಣಿ ನಮಃ ಕಮಲಪತ್ರಾಂತೆ ಸರ್ವಾದರ ನಮೋಸ್ತುತೆ ಸ್ವಾಹಾ. ಓಂ ನಮೋ ದೇವಿ ಓಂ ರಾಮ ಓಂ ವಾಯುತತ್ವಾಯ ನಮಃ ಸ್ವಾಹಾ. ಓಂ ರಾಮ ಓಂ ಉಪಸ್ತತ್ವಾಯ ನಮಃ ಸ್ವಾಹಾ.
रूपदत्ताय नमः स्वाहा ओम राम ओम रूपदत्ताय नमः स्वाहा ओम राम ओम रसदत्ताय नमः स्वाहा ओम राम ओम आकाशदत्ताय नमः स्वाहा ओम राम ओम वायुदत्ताय नमः स्वाहा ओम राम ओम अग्निदत्ताय नमः स्वाहा ओम पृथ्वीदत्ताय नमः स्वाहा ओम राम हृदयाय नमः ओम राम सत्योजाताय नमः स्वाहा ओम ह्रीं शिरसे ओम ह्रीं कलकाय नमः स्वाहा ओम ह्रीं तत्पुरुषाय नमः स्वाहा ओम गौ नेत्रयाय नमः स्वाहा ओम गौ ईशानाय नमः स्वाहा कराय नमः स्वाहा ओम राम इष्टदाताय नमः स्वाहा ओम राम मरिचेतराय नमः
ಪೂರ್ಣಾಹುತಿ ಕೊಡಬೇಕು. ಏನಿದ್ರು ಪರಮಾತ್ಮನೆಲ್ಲ ಪರಿಹಾರ ಮಾಡ್ತಾನೆ. ಏನು ಕೋರಿಕೆ ಇದೆಯೋ ಅದೆಲ್ಲ ಯಾಗಕೂಟದಲ್ಲಿ ಭಕ್ತಿಯಿಂದ ತಿಳ್ಕೊಂಡು ಆಗ್ಬೇಕು. ಆಗುವಂದಾಗ ಓಂ ಪೂರ್ಣಾವತಿ ಮುತ್ತಮಂ ಜೋತಿ ಸರ್ವಂ
ಮೊದಲು ದೇವ್ರದ್ದು ಒಂದು ಶಿಲೆ ಮಾಡಿಸಿದಾಗ ನಮ್ಮ ಚಿಕ್ಕಬಳ್ಳಾಪುರ ಸುಬ್ರಹ್ಮಣ್ಯ ಇವರು ಸ್ವಾಮಿಗಳಿದಾರಲ್ಲ ಅವ್ರ ತಂದೆಯವರವರು ಆವಾಗಲೂ ಅವರೇ ಪ್ರತಿಷ್ಠಾಪನೆ ಮಾಡಿಕೊಟ್ಟಿರ್ತಾರೆ. ಮತ್ತು ದೇವರನ್ನು ಕೇಳಿದಾಗ ಮತ್ತೆ ಅವರೇ ಬೇಕು ಅಂತ ಹೇಳಿದ್ದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ಕರ್ಕೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತೇವೆ. ಯಾವ ರೀತಿ ಮಾಡಿದ್ದಾರೆ ಸ್ವಾಮಿ ಅವ್ರು ಮಾಡಿಸಿಲ್ಲ? ಯಾವ ರೀತಿ ಮಾಡಿರುತ್ತೇವೆ? ನೆಲದ ಮೇಲೆ ಮಲಗಿರೋದು ಶಿಲೆ ಆಕಾರದಲ್ಲಿ ಮಲಗಿರೋ ರೀತಿಯಲ್ಲಿ ಮೊದಲಿಗೆ ಮಣ್ಣಿನ ಆಕಾರದಲ್ಲಿ ಉದ್ಭವ ಆಗಿರೋದ್ರಿಂದ ಈಗ ಶಿಲೆ ರೂಪದಲ್ಲಿ ಕೆತ್ತನೆ ಮಾಡಿಸಿ ಅಮ್ಮ ಮಲಗಿರೋ ರೀತಿಯಲ್ಲಿ ಈಗ ಅಲ್ಲಿ ಪೂರ್ವ ಸ್ಥಳದಲ್ಲಿ ಏನಿತ್ತು ಆಂಧ್ರದಲ್ಲಿ ಅದೇ ಥರ ಇಲ್ಲಿ ಮಾಡಿರುತ್ತೇವೆ. ಅದಕ್ಕೆಲ್ಲ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿಯೊಂದು ಶಕ್ತಿಯನ್ನು ಕೊಟ್ಟಿರುತ್ತಾರೆ ಅಮ್ಮನಿಗೆ. ಹಾಗಾಗಿ ಅವರ ಪೂರ್ವಜರ ಕಾಲದಿಂದಲೂ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಆಗಿರೋದ್ರಿಂದ ಯಾವುದೇ ಕೆಲಸಗಳು ಹೇಳಿದ್ರು ಅದು ಬಂದು ಮಾಡಿಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ಗ್ರಾಮಸ್ಥರು, ಪ್ರತಿಯೊಬ್ಬರು ಸಾರ್ವಜನಿಕರು, ಸುತ್ತಮುತ್ತಲು ಹಳ್ಳಿಯವರು ಈ ಸುಬ್ರಹ್ಮಣ್ಯ ಸ್ವಾಮಿ ಮಾಡಿರೋಂಥ ಹೋಮಗಳು, ಯಾಗಾದಿಗಳಾಗಲಿ, ಪೂಜೆ ಪುನಸ್ಕಾರ ಆಗಲಿ, ಪ್ರತಿಷ್ಠಾಪನೆ ಆಗಲಿ, ಅದಕ್ಕೆ ದೃಷ್ಟಿ ಕೊಟ್ಟಿರೋದಾಗಲಿ ಎಲ್ಲರಿಗೂ ತುಂಬ ಸಂತೋಷದಿಂದ ಎಲ್ಲರೂ ಮನಸ್ಪೂರ್ವಕವಾಗಿ ಒಪ್ಪಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇದು ಮೂಲತಃ ಅಂಕಾಲ ಪರಮೇಶ್ವರಿ ಅಂತ ಬಲ್ಲಾಳ ಸಮುದಾಯದಲ್ಲಿ ಭಾಳ ವರ್ಷದಿಂದ ನೆಲೆಯಾಗಿದೆ. ಒಂದು 300 ವರ್ಷದ ಇತಿಹಾಸ ಇದೆ. ನಮಗೆಲ್ಲ ಭಾಳ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನಡ್ಕೊತೀವಿ. ನಾವು ಏನೇನು ನೆನೆಸ್ಕೊಂಡು ಬಿಸ್ನೆಸ್ಸಲ್ಲಾಗಲಿ, ಆಮೇಲೆ ಮನೇಲಾಗಲಿ, ಮಳೆ ಬೆಳೆಗಳಾಗಲಿ, ರೋಗ ರುಜಿನಗಳಾಗಲಿ ಚೆನ್ನಾಗಿ ಒಳ್ಳೆ ಫಲನೇ ಸಿಕ್ಕಿದೆ ನಮಗೆ. ಅಮ್ಮನ ಮಾಡ್ಕೊಂಡ್ಮೇಲೆ ಒಳ್ಳೆ ದೇವರು ಅಂಕಾಲ ಪರಮೇಶ್ವರಿ ಅಂತ ನಮಗೆ ಭಾಳ ಇಷ್ಟ. ನಾವು ಪ್ರತಿ ಶುಕ್ರವಾರ ಮಂಗಳವಾರ ಮಾಡ್ಕೊಂಡು ಹೋಗ್ತೀವಿ. ಖುಷಿ ಆಯಿತು, ಭಾಳ ಚೆನ್ನಾಗಿದೆ. ವೈಭವ ಇದು ನಮ್ಮೂರಲ್ಲಿ ಅಲ್ವಾ. ಧರ್ಮಸ್ಥಳ ದೇವಸ್ಥಾನ ಹೆಂಗಿದೆಯೋ ಆ ಥರ ಮಾಡಿಸ್ಕೊಂಡಿದ್ದಾಳೆ ಅಮ್ಮ. ಒಳ್ಳೆಯ ಮುಂದೆ ನಮ್ಗೆ ಒಳ್ಳೇದಾಗುತ್ತೆ. ಇದು ಹೆಗ್ಡೆಯವರೇ ಬಂದು ನೋಡ್ಕೊಂಡು, ಅವರು ಪಿ ಎಗಳು ಬಂದು ನೋಡ್ಕೊಂಡು ಹೋಗಿ ಹೇಳಿದ್ದಾರೆ, ಧರ್ಮಸ್ಥಳ ದೇವಸ್ಥಾನ ಇದ್ದಂಗೆ ಇದೆ, ಒಳ್ಳೆ ಶಾಂತಿ ಇದೆ, ಇದು ಓಪನ್ ಆದಮೇಲೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ನಮ್ಮ ದೇವತೆಗಳು ಭಾಳ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಒಳ್ಳೆ ಚೆನ್ನಾಗಾಗುತ್ತೆ, ನಮ್ಗೆ ಚೆನ್ನಾಗಿದೆ. ಅಷ್ಟು ನೆಮ್ಮದಿ ಇದೆ ನಮಗೆ ಯಮ್ಮನಿಂದ. ನಾವು ಮೀನಾ ಅಂತ ಬೆಂಗಳೂರಿಂದ ಬಂದಿರೋದು. ನಾವು ತುಂಬ ದಿನಗಳಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಅಂದರೆ ಅದು ಇಷ್ಟು ಇಂಪ್ರೂವ್ ಆಗಿರಲಿಲ್ಲ. ಈಗ ಬರ್ತಾ ಬರ್ತಾ ತುಂಬ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿ ಇವತ್ತಂತೂ ತುಂಬ ಜಾತ್ರೆ ಅನ್ಬೋದು. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆಗಳೆಲ್ಲ ಆಗಿದೆ. ಊಟನೂ ಅನ್ನಸಂತರ್ಪಣೆನೂ ತುಂಬ ಜನ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇದು ಮುಂದೇನೂ ಇನ್ನೂ ಒಳ್ಳೆ ಕ್ಷೇತ್ರ ಆಗಬೇಕು, ಒಳ್ಳೆ ಜನ ಬಂದು ಇದೇ ಥರ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ತುಂಬ ಅಂದರೆ ನಾವೇನಾದ್ರು ಮನಸ್ಸಲ್ಲಿ ಅಂದ್ಕೊತೀವಿ, ಅದು ತುಂಬ ಚೆನ್ನಾಗಿ ಎಲ್ಲರಿಗೂ ಇಂಥದ್ದಾಗಿಲ್ಲ ಅನ್ನಂಗಿಲ್ಲ. ಎಲ್ಲ ಥರದ್ದು ಒಳ್ಳೆ ಥರ ಆಗಿದೆ. ಅದು ನಾವೇನು ಅಂದ್ಕೊಂಡಿರ್ತೀವಿ ಆ ಥರ ಆಗಿದೆ. ನಾವು ಏನಾರು ಅಂದ್ಕೊತಾ ಇರ್ತೀವಿ, ನಮಗೆಲ್ಲ ಥರದ್ದು ಒಳ್ಳೇದಾಗ್ತಾ ಇದೆ. ಹಾಗಾಗಿ ನಾವು ಬಂದು ಹೋಗ್ತಾ ಇರ್ತೀವಿ. ಮೇಯ್ನ್ ಏನು ಅಂದರೆ ಇನ್ನು ಅಮಾವಾಸ್ಯೆಗಳಲ್ಲಿ ಬಂದು ಪೂಜೆ ಮಾಡಿಸಿ ಒಂದು ಹೋಮ ಮಾಡಿಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಆದರೆ ನಾವು ನಂಬಿದ್ದೀವಿ, ತುಂಬ ಜನ ನಂಬ್ಕೊಂಡು ಅದೇ ಥರ ಬರ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನೂ ಅದೇ ಕರೆಸ್ಕೊಳ್ಳುತ್ತೆ. ಜನ ಏನು ಹೇಳಬೇಕಾಗಿಲ್ಲ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆಯದು.